ವೆಲ್ಕಮ್ ಬ್ಯಾಕ್. ಕೆಲಸಕ್ಕೆ ಹೊರಟಿರೋ ಮೆಟ್ರೋ ಪ್ರಿಯರಿಗೆ ಶಾಕ್ ಎದುರಾಗಿರುವಂತದ್ದು. ಈ ಕುರಿತು ಒಂದು ಅಪ್ಡೇಟ್ಸ್. ಪದೇ ಪದೇ ಕೈ ಕೊಡ್ತಿರೋ ನಮ್ಮ ಮೆಟ್ರೋ. ಕೆಲಸಕ್ಕೆ ಹೊರಟಿರೋ ಮೆಟ್ರೋ ಪ್ರಿಯರಿಗೆ ಶಾಕ್ ಎದುರಾಗಿರುವಂತದ್ದು. ತಾಂತ್ರಿಕ ದೋಷದಿಂದ ಬೋಗಿ ಡೋರ್ಗಳು ಲಾಕ್ ಆಗಿ ಹೋಗಿತ್ತು. ಟ್ರಿನಿಟಿ ಮೆಟ್ರೋ ನಿಲ್ದಾಣದಲ್ಲಿ ತಾಂತ್ರಿಕ ದೋಷ ಆಗಿರುವಂತದ್ದು. ಗಂಟೆಗಟ್ಟಲೆ ಕಾದರೂ ಕೂಡ ಓಪನ್ ಆಗದ ಬೋಗಿ ಡೋರ್ಗಳು. ಮೆಟ್ರೋ ಇಂಜಿನಿಯರ್ಗಳಿಂದ ಕೆಲಸವನ್ನ ಮಾಡಿಸಿ ಡೋರ್ ಅನ್ನ ಲಾಕ್ ಅನ್ನ ಓಪನ್ ಮಾಡಿಸಲಾಗಿದೆ. ಪದೇ ಪದೇ ಕೈ ಕೊಡ್ತಿರೋ ನಮ್ಮ ಮೆಟ್ರೋ. ಕೆಲಸಕ್ಕೆ ಹೊರಟಿರೋ ಮೆಟ್ರೋ ಪ್ರಿಯರಿಗೆ ಶಾಕ್ ಎದುರಾಗ್ತಾ ಇರುವಂತದ್ದು. ತಾಂತ್ರಿಕ ದೋಷದಿಂದ ನೇರಳೆ ಮಾರ್ಗದ ಮೆಟ್ರೋ ಮಾರ್ಗದಲ್ಲಿ ವ್ಯತ್ಯಯ ಆಗಿರುವಂತದ್ದು. ಮೆಟ್ರೋ ಸಂಚಾರದಲ್ಲಿದ್ದ ಪ್ರಯಾಣಿಕರು ಬೋಗಿ ಒಳಗಡೆ ಲಾಕ್ ಆಗಿದ್ರು. ಬೆಳಗ್ಗೆ 10ರ ಸಮಯದಲ್ಲಿ ಕಾಣಿಸಿಕೊಂಡ ತಾಂತ್ರಿಕ ದೋಷದಿಂದ ಬೋಗಿಯ ಡೋರ್ಗಳು ಓಪನ್ ಆಗದೆ ಲಾಕ್ ಆಗಿರುವಂತದ್ದು. ಇನ್ನು ಗಂಟೆಗಟ್ಟಲೆ ಕಾದ್ರೂ ಕೂಡ ಡೋರ್ ಓಪನ್ ಆಗದೆ ಒಳಗಡೆ ಇದ್ದಂತಹ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ಕೂಡ ಎದುರಾಗಿತ್ತು. ಟ್ರಿನಿಟಿ ಮೆಟ್ರೋ ನಿಲ್ದಾಣದಲ್ಲಿ ಈ ತಾಂತ್ರಿಕ ದೋಷ ಕಾಣಿಸಿಕೊಂಡಿರುವಂತದ್ದು. ಬಳಿಕ ಸಮಸ್ಯೆ ಆಗಿದ್ದ ಮೆಟ್ರೋ ಬೋಗಿಯನ್ನ ಮೆಜೆಸ್ಟಿಕ್ನ ಟ್ರ್ಯಾಕ್ಗೆ ಶಿಫ್ಟ್ ಮಾಡಲಾಗಿತ್ತು. ಮೆಟ್ರೋ ಇಂಜಿನಿಯರ್ಗಳನ್ನ ಕರೆಸಿ ಲಾಕ್ ಆಗಿದ್ದ ಡೋರ್ ಲಾಕ್ ಅನ್ನ ಓಪನ್ ಮಾಡಿಸಲಾಯಿತು. ಬಳಿಕ ಎಂದಿನಂತೆ ಸಂಚಾರ ಯಥಾಸ್ಥಿತಿಗೆ ಬಿಎಂಆರ್ಸಿಎಲ್ ತಂದಿರುವಂತದ್ದು. ಮೆಟ್ರೋ ಪ್ರಯಾಣಿಕರಿಗೆ ಆದ ತೊಂದರೆ ಬಗ್ಗೆ ಬಿಎಂಆರ್ಸಿಎಲ್ ಇದಾಗಲೇ ವಿಷಾದವನ್ನ ವ್ಯಕ್ತಪಡಿಸಿರುವಂತದ್ದು. ನಮ್ಮ ರಾಜಧಾನಿ ಬೆಂಗಳೂರು ಮೆಟ್ರೋ ಆಗಾಗ ಕೈ ಕೊಡ್ತಾನೆ ಇರುತ್ತೆ. ಇಂದು ಬೆಳಗ್ಗೆನೂ ಕೂಡ ಕೆಲಸಕ್ಕೆ ಹೊರಟಿರುವಂತಹ ಮೆಟ್ರೋ ಪ್ರಿಯರಿಗೆ ಬಿಗ್ ಶಾಕ್ ಒಂದು ಕೂಡ ಎದುರಾಗಿತ್ತು. ತಾಂತ್ರಿಕ ದೋಷದಿಂದ ನೇರಳೆ ಮಾರ್ಗದ ಮೆಟ್ರೋ ಮಾರ್ಗದಲ್ಲಿ ವ್ಯತ್ಯಯ ಕೂಡ ಉಂಟಾಗಿತ್ತು. ಮೆಟ್ರೋ ಸಂಚಾರದಲ್ಲಿದ್ದ ಪ್ರಯಾಣಿಕರು ಬೋಗಿ ಒಳಗಡೆನೆ ಕೂಡ ಲಾಕ್ ಆಗಿರುವಂತದ್ದು. ಇನ್ನು ಬೆಳಗ್ಗೆ 10ರಲ್ಲಿ ತಾಂತ್ರಿಕ ದೋಷದಿಂದ ಗಂಟೆಗಟ್ಟಲೆ ಕಾದ್ರೂ ಕೂಡ ಡೋರ್ ಓಪನ್ ಆಗದೆ ಇದ್ದ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿತ್ತು. ಟ್ರಿನಿಟಿ ಮೆಟ್ರೋ ನಿಲ್ದಾಣದಲ್ಲಿ ಈ ತಾಂತ್ರಿಕ ದೋಷ ಕಾಣಿಸಿಕೊಂಡಿದ್ದು. ಬಳಿಕ ಸಮಸ್ಯೆ ಆಗಿದ್ದ ಮೆಟ್ರೋ ಬೋಗಿಯನ್ನ ಮೆಜೆಸ್ಟಿಕ್ನ ಟ್ರ್ಯಾಕ್ಗೆ ಶಿಫ್ಟ್ ಅನ್ನ ಮಾಡಲಾಗಿತ್ತು. ಮೆಟ್ರೋ ಇಂಜಿನಿಯರ್ಗಳನ್ನ ಕರೆಸಿ ಲಾಕ್ ಆಗಿದ್ದ ಡೋರ್ ಲಾಕ್ ಓಪನ್ ಕೂಡ ಮಾಡಿಸಲಾಯಿತು.